ಶ್ರೀ ಸ್ವಾಮಿ ಸಮರ್ಥ. ಮನುಷ್ಯಾಗ ಕಷ್ಟಗಳು ದೇವ್ರಿಗೆ ಕೊಟ್ಟಾಗ ಅದರಿಂದ ಆ ಮನುಷ್ಯನ ತಡ್ಕೊಂಡಂದ್ರ, ಆ ಕಷ್ಟಗಳು ತಡ್ಕೊಂಡಂದ್ರ ಆತ ಜನದೊಳಗ ಅದೊಂದು ಖ್ಯಾತಿ ಚಲೋ ಬೆಳೀತದ, ಅತಿ ಇಂಪಾರ್ಟೆನ್ಸ್ ಬೆಳೀತದ. ಅದ್ರ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೇನೆ. ಒಂದು ಸಣ್ಣ ಊರಿತ್ತೊಂದು. ಆ ಊರಾಗ ಒಂದು ಗುಡಿ ಕಟ್ಟಬೇಕಂತ ಮಾಡಿದ್ರು. ಎಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡಿದ್ಮೇಲೆ ಶಿಲ್ಪಕಾರನ ಕರ್ಕೊಂಡು ಬಂದ್ರು. ಶಿಲ್ಪಕಾರ ಕರ್ಕೊಂಡು ಬಂದ್ಮೇಲೆ ದೇವ್ರಿಗೆ ಒಂದು ಮೂರ್ತಿ ಮಾಡಬೇಕು, ಮೂರ್ತಿ ಮಾಡಿಕೊಡು ಅಂತ ಕೇಳಿದ್ರು. ಆಯ್ತು ಅಂತ ಹೇಳಿ ಆತ ಒಂದು ಗುಡ್ಡಕ್ಕೆ ಹೋಗಿ 2 ದೊಡ್ಡ ದೊಡ್ಡ ಕಲ್ಲುಗಳು ತೊಗೊಂಡು ಬಂದ ಮೂರ್ತಿ ಮಾಡೋ ಸಲುವಾಗಿ. ಆಮೇಲೆ ಒಂದು ಕಲ್ಲನ್ನ ಕಟ್ಟಿಲಿಕ್ಕೆ ಸ್ಟಾರ್ಟ್ ಮಾಡಿದ. 1 ಹೊಡ್ತಾ, 2 ಹೊಡ್ತಾ, 4-5 ಹೊಡ್ತಾ ಹೊಡೆದ್ಕೊಳ್ಳಿ ಅದು ಕಲ್ಲು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತು. ನಂಗೆ ಬಹಳ ಬ್ಯಾನ ಆಗ್ಲಕತ್ತ, ನಂಗೆ ತಡ್ಕೊಳಕ್ ಆಗೋದಿಲ್ಲ, ನಂಗೆ ಬೇಡ, ನನ್ನ ಕಟಿಬೇಡ್ರಿ ಅಂತ ಹೇಳಿತ್ತು. ಆಯ್ತು ಅಂತ ಹೇಳಂತ ಬಿಟ್ಟು ಇನ್ನೊಂದು ಕಲ್ಲನ್ನ ಕಟ್ಟಿತಿರ್ತಾನ. ಅದಕ್ಕೂ ತ್ರಾಸ ಆಗ್ತಾಯಿತ್ತು. ಖರೆ ಅದು ಏನ್ ಅನ್ಲಿಲ್ಲ, ಅದು ತಡ್ಕಂತು. ಆಮೇಲೆ ದೊಡ್ಡ ಚಲೋ ಮೂರ್ತಿ ತಯಾರಾಯ್ತು. ಆಮೇಲೆ ಆ ಮೂರ್ತಿನ ತಗೊಂಡೋಗಿ ಗುಡಿ ಒಳಗೆ ಸ್ಥಾಪನೆ ಮಾಡಿದ್ರು. ಗುಡಿ ಕಟ್ಟಿದ್ರು, ಎಲ್ಲ ಆಯ್ತು. ಗುಡಿ ದೇವ್ರ ಪ್ರತಿಷ್ಠಾಪನೆ ಆಯ್ತು. ಎಲ್ಲಾರು ಪೂಜೆ ಮಾಡ್ಲಕತ್ತಿದ್ರು. ಆ ಒಳಗಿದ್ದ ಮೂರ್ತಿಗೆ ಏನದಲ್ಲ, ಎಲ್ಲರ ದಿವಸ ಹೂವ ಏರ್ಸೋದು, ಊದಿನ ಕಡ್ಡಿ ಬೆಳಗೋದು, ಆರತಿ ಮಾಡೋದು, ನೈವೇದ್ಯ ಮಾಡೋದು ಎಲ್ಲ ಮಾಡ್ತಿದ್ರು. ಅದು ಇನ್ನೊಂದು ಕಲ್ಲು ಏನಿತ್ತಲ್ಲ, ಆ ಕಲ್ಲನ್ನ ಹೊರಗ ಪಾಂಟಣಿಗೆ ಹಾಕಿದ್ರು. ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಹೊಡಿಲಿಕ್ಕೆ ಮಾಡಿದ್ರು. ಅಂದ್ರ ಯಾವ್ದು ತಡ್ಕಣ್ತು, ಕಷ್ಟ ಬಂದಾಗ ಅದು ಸಹನೆ ಮಾಡ್ಕಣ್ತು, ಅದನ್ನ ದೇವರಾಯ್ತದು. ಯಾವ್ದು ತಡ್ಕೊಳ್ಳಿಲ್ಲ ಅದು ಕಾಲಾಗ ಆಯ್ತು. ಆಮೇಲೆ ಎಲ್ಲ ದಿವಸ ಬಂದು ಅದ್ರ ಮೇಲೆ ತಲೆ ಮೇಲೆ ಕಾಯಿ ಹೊಡೆಯೋದು ಆಯ್ತದು. ಅಂದ್ರೇನು, ನಮ್ಮ ದೇವ್ರಿಗೆ ಕಷ್ಟ ಕೊಡ್ಲಕತ್ತಾನಂದ್ರ ನಮ್ಮನ್ನ ಮೂರ್ತಿ ಮಾಡ್ಲಕತ್ತಾನಂತ. ನಾವು ಕಷ್ಟಗಳು ತಡ್ಕೊಂಡ್ವಂತಂದ್ರ ನಾವು ಡೆಫಿನೆಟ್ ಆಗಿ ಮೂರ್ತಿ ಆಗೇ ಆಗ್ತೀವಿ. ಕಷ್ಟಗಳು ತಡ್ಕೊಳ್ಳಿಲ್ಲ ಅಂತಂದ್ರ ನಾವು ದೇವರ ನಿಂದೆ ಮಾಡ್ತೀವಿ. ಆಮೇಲೆ ನಾವು ಪಾಂಟಣಿ ಆಗ್ತೀವಿ, ಪಾಂಟಣಿಗೆ ಕಾಯಿ ಹೊಡೆ ಕಲ್ಲು ಆಗ್ತೀವಿ. ದೇವ್ರಿಗೆ ಕಷ್ಟ ಕೊಡ್ತಾನಂದ್ರ ನಮ್ಮನ್ನ ಚಲೋ ಮಾಡ್ಲಿಕ್ಕೆ, ಡೆವಲಪ್ ಮಾಡ್ಲಿಕ್ಕೆ, ಉದ್ಧಾರ ಮಾಡ್ಲಿಕ್ಕೆ, ನಮ್ಮನ್ನ ಫೈನ್ ಟ್ಯೂನಿಂಗ್ ಅಂತಾರಲ್ಲ, ಅಂದ್ರೆ ಶಾಣೆ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡಿರ್ತಾನ. ಅದ ಕಾರಣ ಕಷ್ಟಗಳು ಬಂದಾಗ ನಾವು ತಡ್ಕೊಂಡು ಸಹನೆ ಮಾಡ್ಕೊಂಡು ಅದನ್ನ ಪಾರ್ ಮಾಡ್ಕೋಬೇಕು. ಕಷ್ಟ ಬಂತು ಅಂತ ಹೇಳಿ ಹೆದರ್ಬಾರ್ದು, ಅಂಜಬಾರ್ದು, ಬೇಸರ ಮಾಡ್ಕೋಬಾರ್ದು. ಇಷ್ಟೇ ಸಣ್ಣ ಕಥೆ ಹೇಳಿ ಮುಗಿಸ್ತೀನಿ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಶ್ರೀ ಸ್ವಾಮಿ ಸಮರ್ಥ. श्री स्वामी समर्थ महाराज की जय. श्री अण्णा महाराज की जय. श्री दादा महाराज की जय. स्वामी ओम, स्वामी ओम, स्वामी ओम.
भक्तवत्सला श्री गुरु, भक्तवत्सला श्री गुरु मानसा मनना. आता सुखे निद्रा करा स्वामी समर्था. सुमनाचे सेजे, सुमनाचे सेजे उनी जावे आता. प्रेमाची सेवा हृदया मंदिरी. ज्ञानाच्या समया